ಆತ್ಮೀಯರೇ, ಈ ಜಗತ್ತಿನಲ್ಲಿ ಮೌನ ಮತ್ತು ನಗು ಅತ್ಯಂತ ಅಮೂಲ್ಯವಾದವುಗಳು. ಎಂತಹ ಸಂದರ್ಭ ಸನ್ನಿವೇಶಗಳನ್ನಾದರೂ ಎದುರಿಸುವ ಶಕ್ತಿ ಇವುಗಳಿಗಿದೆ. ಕೆಲಸಕ್ಕೆ ಬಾರದ ನಿಂದಿಸುವ ವ್ಯಕ್ತಿಗಳಿಂದ ಸಾಧ್ಯವಾದಷ್ಟು ದೂರವಿರಿ, ಏಕೆಂದರೆ ಮನಸ್ಸಿನ ನೆಮ್ಮದಿ ಹಾಳಾಗಬಹುದು. ಕಷ್ಟ ನೋವುಗಳನ್ನು ಎದುರಿಸಿದಷ್ಟು ನೀವು ಬಲಶಾಲಿಯಾಗುತ್ತೀರಿ. ಆದ್ದರಿಂದ ಕಷ್ಟಗಳಿಗೆ ಹೆದರದೆ, ಹಿಂಜರಿಯದೆ, ಧೈರ್ಯದಿಂದ ಎದುರಿಸಿದಾಗ ಮಾತ್ರ ಬದುಕಿಗೊಂದು ಅರ್ಥ ಸಿಗುವುದು. ಈ ಜಗತ್ತಿನಲ್ಲಿ ಎಲ್ಲರ ಜೀವನದಲ್ಲೂ ಅಷ್ಟೇ, ಬಿಚ್ಚಿಟ್ಟ ಖುಷಿಗಿಂತ ಮುಚ್ಚಿಟ್ಟ ನೋವುಗಳೇ ಹೆಚ್ಚು. ನೋವು ಎನ್ನುವುದು ಬರೀ ಮನಸ್ಸಿನಲ್ಲಿ ಮಾತ್ರ ಇರುವುದಿಲ್ಲ, ಕೆಲವೊಮ್ಮೆ ನಮ್ಮ ನಗುವಿನಲ್ಲೂ ತುಂಬಿರುತ್ತದೆ. ಸಿರಿವಂತಿಕೆ ಬಂದಾಗ ಸಂಬಂಧಗಳನ್ನೇ ಮರೆಯುವ ಜನರ ನಡುವೆ ಒಂಟಿಯಾಗಿದ್ದರೂ ಪರವಾಗಿಲ್ಲ, ಸ್ವಾಭಿಮಾನದಿಂದ ಬದುಕಬೇಕು. ಕಷ್ಟಕಾಲ ಬಂದಾಗ ಕೈ ಕೊಡುವ ಸಂಬಂಧಗಳನ್ನು ನಂಬುವುದಕ್ಕಿಂತ ಸಂಕಷ್ಟದಲ್ಲಿ ಬಂದು ಕೈ ಹಿಡಿಯುವ ಜನರೇ ನಿಜವಾದ ಆತ್ಮೀಯರು. ಅಳತೆ ಮೀರಿ ಕಟ್ಟಿದ ಮನೆ, ಮಿತಿ ಮೀರಿ ಮಾಡಿದ ಸಾಲ, ತೋರಿಕೆಯ ಬದುಕು ಎಂದಿಗೂ ಒಳ್ಳೆಯದಲ್ಲ. ಯಾವುದೇ ಸ್ನೇಹವಾಗಿರಲಿ, ಪ್ರೀತಿಯಾಗಿರಲಿ, ಬಲವಾಗಿ ಇರಬೇಕೇ ಹೊರತು ಬಲವಂತವಾಗಿ ಇರಬಾರದು. ಹಸಿದವರಿಗೆ ನೀಡಿದ ಅನ್ನ, ಅವಶ್ಯಕತೆ ಇದ್ದವರಿಗೆ ಮಾಡಿದ ಸಹಾಯ ನಮ್ಮ ಒಳ್ಳೆಯತನಗಳೆಂದಿಗೂ ನಮ್ಮ ಕೈ ಬಿಡುವುದಿಲ್ಲ. ಈ ಜಗತ್ತಿನಲ್ಲಿ ನಿನ್ನವರು ಯಾರು ಎಂದು ಕೇಳಿದರೆ ಸಮಯವೊಂದು ಹೇಳಬಹುದು, ಏಕೆಂದರೆ ಸಮಯವು ಸರಿಯಿದ್ದಾಗ ಎಲ್ಲರೂ ನಮ್ಮವರೇ. ಅದೇ ಸಮಯ ಸರಿಯಿಲ್ಲ ಎಂದಾಗ ಯಾರೂ ನಮ್ಮವರಲ್ಲ. ಯಾರಾದರೂ ಆಗಿರಲಿ, ಸಹಿಸಿಕೊಳ್ಳುವವರೆಂದು ತುಂಬ ನೋಯಿಸಬೇಡಿ. ಒಮ್ಮೆ ಮನಸ್ಸು ಒಡೆದರೆ ಮತ್ತೆಂದು ಮರಳಿಬಾರದು. ಪ್ರೀತಿ ಅರ್ಥವಾಗಬೇಕೇ ಹೊರತು ಎಂದಿಗೂ ವ್ಯರ್ಥವಾಗಬಾರದು. ಜೀವನದಲ್ಲಿ ಬೇಕಾಗಿರುವುದು ಇಷ್ಟೇ, ಒಂದಿಷ್ಟು ನೆಮ್ಮದಿ, ದ್ವೇಷವಿಲ್ಲದ ಸ್ನೇಹ, ಪ್ರೀತಿ, ಸಂಬಂಧಗಳು ಮತ್ತು ನಮ್ಮನ್ನು ಅರ್ಥ ಮಾಡಿಕೊಳ್ಳುವ ಮನಸ್ಸು. ಕಷ್ಟ ಆದರೂ ಪರವಾಗಿಲ್ಲ, ನೋಯಿಸುವವರ ಮುಂದೆ ನಗು ನಗುತ್ತಾ ಬದುಕಬೇಕು. ಯಾರನ್ನಾದರೂ ನಿಂದಿಸುವ ಮುನ್ನ ಒಂದು ಬಾರಿ ಆಲೋಚಿಸಿ, ಅವರಿಗೂ ಒಂದು ಮನಸ್ಸಿದೆಯೆಂದು. ಕೋಪ ಅನ್ನುವುದು ಒಬ್ಬರನ್ನ ಸೋಲಿಸಿದರೆ ನಗು 100 ಜನರ ಮನಸ್ಸನ್ನ ಗೆಲ್ಲುತ್ತದೆ. ಸಾವನ್ನು ಪಡೆಯಲು 1000 ದಾರಿಗಳಿವೆ, ಆದರೆ ಬದುಕನ್ನ ಕಂಡುಕೊಳ್ಳಲು ಇರುವ ದಾರಿಯೊಂದೇ, ಅದುವೇ ಆತ್ಮವಿಶ್ವಾಸ.